ನಜ್ಮಾ ಕಾಂಗ್ರೆಸ್ಗೆ ಹಾಕಿ ಬಂದ್ರು. ಈಗ ಜೆಡಿಎಸ್ ಎಸ್ ಕಳ್ಕೊಂಡಿದೆ, ಜಾತ್ಯತೀತತೆಯನ್ನ ಕಳ್ಕೊಂಡಿದೆ, ಕೋಮುವಾದಿ ಪಕ್ಷದ ಜೊತೆ ಹೋಗಿದೆ. ನಜ್ಮಾ ಅವಕಾಶವಾದಿ, ಅವಕಾಶಕ್ಕೋಸ್ಕರ ಕಾಂಗ್ರೆಸ್ ಬರ್ತಾ ಇದ್ದಾರೆ. ನಾನ್ ಬರ್ತಾ ಇರೋದು ಹೌದು, ಆಫ್ ಕೋರ್ಸ್ ನಾನ್ ಬರ್ತಾ ಇರುವಂತದ್ದು ನನ್ನ ಐಡಿಯಾಲಜಿಕಲ್ ಮೇಲಿನ ಪ್ರೀತಿಯಿಂದ. ನಜ್ಮಾ ಬರ್ತಾನೆ MLC-ಗೋಸ್ಕರ ಲಾಬಿ ಮಾಡ್ಕೊಂಡು ಬರ್ತಾರೆ. ಒಂದೊಂದು ಪಕ್ಷಗಳಿದ್ದಾಗ ರಾಜಕೀಯ ಅಂತ ಅಂದಾಗ ಅವೆಲ್ಲವೂ ಇದ್ದಿದ್ದೆ. ಆ ಪ್ರಾದೇಶಿಕತೆಯನ್ನ ನಿಮ್ಮ ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತೆ ಅಥವಾ ಅದಕ್ಕೋಸ್ಕರ ಹೋರಾಡುತ್ತೆ ಅನ್ನೋ ನಂಬಿಕೆ ನಿಮ್ಗಿದೆಯಾ? ಕಾಂಗ್ರೆಸ್ ಒಂದಷ್ಟು ಪ್ರಾದೇಶಿಕತೆ ಕಡೆಗೆ ಕಳೆದ ಒಂದೂವರೆ ವರ್ಷದಿಂದ ಅಂತೂ ಖಂಡಿತವಾಗ್ಲೂ ಒಲವು ತೋರಿಸ್ತಾ ಇದೆ. ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಬಗೆಗಿನ ನಿಮ್ಮ ಒಲವು, ನಿಮ್ಮ ಪ್ರೀತಿ, ನಿಮ್ಮ ಗೌರವ ಈಗ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ? ಮುಸ್ಲಿಂ ಹೆಣ್ಮಕ್ಳು ಅಂದ್ರೆ ಎಲ್ರು ಏನ್ ಹೇಳ್ತಾರೆ, ಬುರ್ಕಾ ಹಾಕೊಂಡು ಮನೆ ಒಳಗಡೆ 4 ಗೋಡೆ ಒಳಗಡೆ ಇರ್ತಾರೆ, 4 ಮಕ್ಳು ಎತ್ಕೊಂಡಿರ್ತಾರೆ. ಆ CAA ಅನ್ನ ಜಾರಿಗೆ ತರುವಲ್ಲಿ ಅದರ ಮೂಲ ತಳಹದಿಯನ್ನ ಹಾಕಿದ್ದು ಕಾಂಗ್ರೆಸ್. ಇದನ್ನ ನೀವೇ ಕೂಡ ಮೊದಲು ಹೇಳಿದ್ದೀರಿ. ಇಲ್ಲ, CAA NRC ಬಗ್ಗೆ ಇವಾಗ ಕಾಂಗ್ರೆಸ್ಗೆ ಸಂಚಲವಾದಂತಹ ನಿಲುವಿದೆ. ನೀವು ಸಿದ್ದರಾಮಯ್ಯನವ್ರನ್ನ ಮತ್ತೆ DK ಶಿವಕುಮಾರ್ ಅವ್ರನ್ನ, ಕಾಂಗ್ರೆಸ್ ಅನ್ನ ತುಂಬಾ ಕಟು ಶಬ್ದಗಳಲ್ಲಿ ಟೀಕಿಸಿದ್ದೀರಿ. ನಮಸ್ಕಾರ, ಮಿರರ್ ಕನ್ನಡಕ್ಕೆ ಸ್ವಾಗತ. ನಾನು ದರ್ಶನ್ ಆರಾಧ್ಯ. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಯುವ ವಾಗ್ಮಿ ಮತ್ತೆ ಯುವ ರಾಜಕಾರಣಿ ನಜ್ಮಾ ನಜೀರ್. ನಜ್ಮಾ, ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವೀಗ JDS ನ ಬಿಟ್ಟು ಕಾಂಗ್ರೆಸ್ ಜಂಪ್. ಆಬ್ವಿಯಸ್ಲಿ ಜನರ ತಲೆಯಲ್ಲಿ ಇರೋ ಪ್ರಶ್ನೆ ಏನಂದ್ರೆ, ಈಗ ಒಂದು ತಿಂಗಳು 2 ತಿಂಗಳು ಹಿಂದೆ ಜನರಿಗಿದ್ದ ಮೊದಲನೇ ಪ್ರಶ್ನೆ ಏನಂದ್ರೆ, ನಜ್ಮಾ ಈಗ ಏನ್ ಮಾಡ್ತಾರೆ ಅಂತ. ನಜ್ಮಾ ಏನ್ ಮಾಡ್ತಾರೆ ಅಂತ ನನಗೆ ಕೇಳೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ತೀನಿ ಅಂತ ತೋರಿಸಿದಿರಿ, ಕಾಂಗ್ರೆಸ್ಗೆ ಹೋಗಿದ್ದೀರಿ. ಈಗ ಬರ್ತಾ ಇರೋ ಪ್ರಶ್ನೆ ಏನಂದ್ರೆ, ನಜ್ಮಾ ಕಾಂಗ್ರೆಸ್ಗೆ ಹಾಕಿ ಬಂದ್ರು ಅಂತ. ಮೊದಲನೇದಾಗಿ ನಾನು ಜಾತ್ಯತೀತ ಜನತಾದಳವನ್ನ ಸೇರಿದ್ದು ಕೂಡ ಆ ಪಕ್ಷ ಜಾತ್ಯತೀತ ಅಂತ ಹೇಳಿ, ಅಂದ್ರೆ ಅದಕ್ಕೊಂದು ಸೆಕ್ಯುಲರ್ ಐಡಿಯಾಲಜಿ ಇದೆ ಅಂತ ಹೇಳಿ. ಆಮೇಲೆ ಗೊತ್ತಿದೆ, ನಾನು ನಿಮ್ಮ ಮಾಧ್ಯಮದಲ್ಲೇ ಹೇಳಿದ್ದೀನಿ ಪ್ರಾದೇಶಿಕತೆಯ ಬಗ್ಗೆ ನನಗಿದ್ದಂತಹ ಒಲವು ಹೇಗಿತ್ತು ಅಂತ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಮ್ಮ ನೆಲದ ಒಂದು ಪ್ರಾದೇಶಿಕವಾದಂತಹ ಜಾತ್ಯತೀತ ಸಿದ್ಧಾಂತವನ್ನ, ಅಂದ್ರೆ ನಾನು ನಂಬುವ ಜಾತ್ಯತೀತ ಸಿದ್ಧಾಂತವನ್ನ ಒಪ್ಪಿರುವಂತಹ ಪಕ್ಷ ಅಂತ ಹೇಳಿ ನಾನು JDS ನಲ್ಲಿ ಇದ್ದೆ. ಈಗ JDS ಎಸ್ ಕಳ್ಕೊಂಡಿದೆ, ಜಾತ್ಯತೀತತೆಯನ್ನ ಕಳ್ಕೊಂಡಿದೆ, ಕೋಮುವಾದಿ ಪಕ್ಷದ ಜೊತೆ ಹೋಗಿದೆ. ಹಾಗಾಗಿ ನನಗೆ ಅಲ್ಲಿ ಸಂಬಂಧಗಳನ್ನ ಇಟ್ಕೊಳ್ಳೋದು ಸರಿ ಅಂತ ಅನ್ನಿಸ್ಲಿಲ್ಲ, ಹೊರಗೆ ಬಂದಿದ್ದೀನಿ. ನೀವು ಆ ಜಾತ್ಯತೀತತೆಯ ಜೊತೆ ನಮ್ಮ ಹತ್ರ ಮಾತಾಡುವ ಇನ್ನೊಂದು ಪದವನ್ನು ಬಳಸಿದ್ರಿ, ಪ್ರಾದೇಶಿಕತೆ. ಹೌದು. ಸೊ ಈಗ ಆ ಪ್ರಾದೇಶಿಕತೆಯನ್ನ ನಿಮ್ಮ ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತೆ ಅಥವಾ ಅದಕ್ಕೋಸ್ಕರ ಹೋರಾಡುತ್ತೆ ಅನ್ನೋ ನಂಬಿಕೆ ನಿಮ್ಗಿದೆಯಾ? ಖಂಡಿತವಾಗ್ಲು. ಮೊನ್ನೆ DK ಸುರೇಶ್ ರವರು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ರು. ಅತ್ಯಂತ ಖುಷಿಯಾಗಿದೆ ಏನು ಅಂತ ಅಂದ್ರೆ, ಅವರು ಕನ್ನಡದ ಶಾಲನ್ನ ಹಾಕೊಂಡಿದ್ರು. ಮತ್ತೆ ಪ್ರಾದೇಶಿಕತೆ ಬಗ್ಗೆ ಹೆಚ್ಚೆಚ್ಚು ಈ ಕಾಂಗ್ರೆಸ್ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಕೂಡ. ಹಾಗಾಗಿ ಒಂದು ಒಲವಿದೆ. ಆಮೇಲೆ ರಾಹುಲ್ ಗಾಂಧಿರವರು ಮುಕ್ತವಾಗಿ ಭಾರತ್ ಜೋಡೋ ಯಾತ್ರಾವನ್ನ ಮಾಡಬೇಕಾದ್ರೆ ಪ್ರಾದೇಶಿಕತೆಗೆ ಎಷ್ಟು ಒಲವನ್ನ ಕೊಡಬೇಕು ಅನ್ನೋದನ್ನ ಕೂಡ. ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ. ಅಭಯ ಇದ್ದಲ್ಲಿ ಭಯ ಯಾಕೆ? ಅವ್ರ ಕಾರ್ಯಕರ್ತರಿಗೆ, ರಾಜ್ಯದಲ್ಲಿ ಇರುವಂತಹ ಮುಖಂಡರುಗಳಿಗೆ ಈ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಅರ್ಥವನ್ನು ಮಾಡಿಸ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ಒಂದಷ್ಟು ಪ್ರಾದೇಶಿಕತೆ ಕಡೆಗೆ ಕಳೆದ ಒಂದೂವರೆ ವರ್ಷದಿಂದ ಅಂತೂ ಖಂಡಿತವಾಗ್ಲೂ ಒಲವು ತೋರಿಸ್ತಾ ಇದೆ. ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಬಗೆಗಿನ ನಿಮ್ಮ ಒಲವು, ನಿಮ್ಮ ಪ್ರೀತಿ, ನಿಮ್ಮ ಗೌರವ ಈಗ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ? ಹಂಗೆ ಅದನ್ನ ಉಳಿಸ್ಕೊಂಡು ಕಾಂಗ್ರೆಸ್ಗೆ ಬಂದಿದ್ದೀರಾ? ನನಗೆ ದೇವೇಗೌಡರಾಗ್ಲಿ ಕುಮಾರಣ್ಣ ಅವರಾಗ್ಲಿ ವೈಯಕ್ತಿಕವಾಗಿ ನನಗೇನು ಕೆಟ್ಟದನ್ನ ಮಾಡಿಲ್ಲ, ಕೆಟ್ಟದನ್ನ ಬಯಸಿಲ್ಲ. ನಂಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ, ಒಳ್ಳೆದನ್ನೇ ಮಾಡಿದ್ದಾರೆ. ಆದರೆ ಅವರ ಈ ಹೊತ್ತಿನ ನಿಲುವಿನೊಂದಿಗೆ ನನಗೆ ತಕರಾರಿದೆ. ಅವರು ಕೋಮುವಾದಿ ಪಕ್ಷದ ಜೊತೆಗೆ ಹೋಗಬಾರ್ದಾಗಿತ್ತು. ದೇವೇಗೌಡರನ್ನ ಇಡೀ ಮುಸಲ್ಮಾನರೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದಾರೆ ಅಂತ ಅಂದಾಗ್ಲೂ ಕೂಡ ನಮ್ಮಂಥವ್ರು, ಅದು ಯೂತ್ಸ್ ನಿಂತು ದೇವೇಗೌಡರ ನಿಲುವನ್ನ, ದೇವೇಗೌಡರ ಜಾತ್ಯತೀತತೆಯ ನಿಲುವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ವಿ. ಬಟ್ ಅವರು BJPಗೆ ಹೋಗಿದ್ದು ಇಷ್ಟ ಆಗದೆ ಇರೋದ್ರಿಂದ ನಾನು ಹೊರಗೆ ಬಂದಿದ್ದೀನಿ ಅಷ್ಟೇ. ಮೊದಲನೇದಾಗಿ ಕಾಂಗ್ರೆಸ್ ನಿಮ್ಮನ್ನ ಹೇಗೆ ಸ್ವಾಗತ ಮಾಡ್ತಿದೆ, ಹೆಂಗ್ ಸ್ವೀಕರಿಸ್ತಾ ಇದೆ? ಅಫ್ಕೋರ್ಸ್ ನೋಡಿದ್ರಿ ನೀವು, ತುಂಬಾ ಖುಷಿಯಾಗಿ DCM ಮತ್ತು KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಸ್ವಾಗತ ಮಾಡಿದ್ರು. ಅದಾದ ನಂತರ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಿದೆ. ನಮ್ಮದೇ ಜಿಲ್ಲೆಯವರು, ಒಂದೇ ಜಿಲ್ಲೆಯವರಾಗಿರೋದ್ರಿಂದ ಅವ್ರಿಗೂ ಒಂದಷ್ಟು ಪ್ರೀತಿಯಿಂದ ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ಎಲ್ಲರೂ ಕೂಡ ನನಗೆ ಆಕ್ಚುಲಿ ಕಾಂಗ್ರೆಸ್ ಸೇರೋದಕ್ಕೆ ಇವತ್ತು ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಮತ್ತೆ AICC ವಾರ್ ರೂಮ್ನ ಚೇರ್ಮನ್ ಆಗಿರುವಂತಹ ಸಸಿಕಾಂತ್ ಸೆಂಥಿಲ್ ಅವರಾಗಿರ್ಬೋದು, ಯತೀಂದ್ರ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನೀವು ಯಾಕೆ ಪಕ್ಷದಲ್ಲಿದ್ದೀರಾ ಅಂತ ಆಕಸ್ಮಿಕವಾಗಿ ಸಿಕ್ಕಂಥ ಎಲ್ಲ ಕಡೆಗಳಲ್ಲೂ ಕೂಡ ನೀವು ಯಾಕೆ ಇನ್ನೂ ಆ ಪಕ್ಷದಲ್ಲಿದ್ದೀರಾ ನಜ್ಮಾ, ನಿಮ್ಗೆ ಆ ಪಕ್ಷ ಸೂಟ್ ಆಗಲ್ಲ ಅಂತ ಹೇಳ್ತಾನೆ ಇದ್ರು. ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ.
ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಿಮ್ಮ ಬಗ್ಗೆ ಒಂದಷ್ಟು ಪ್ರಶ್ನೆ ಎತ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಮೊಟ್ಟ ಮೊದಲನೇ ಪ್ರಶ್ನೆ ಅವ್ರದ್ದು, ನಜ್ಮಾ ಅವಕಾಶವಾದಿ, ಅವಕಾಶಕ್ಕೋಸ್ಕರ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ಅವಕಾಶವಾದಿ ಆಗಿರೋದಾಗಿರ್ತಿದ್ರೆ ಇವತ್ತು ಬಿಜೆಪಿ ದೇಶದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಪ್ರಫುಲ್ಲವಾಗಿದೆ ನಿಮಗೆ ಗೊತ್ತಿದೆ. ನನಗೆ ನಮ್ಮ ಜೆ ಡಿ ಎಸ್ ಅಲ್ಲಿರುವಂತಹ ನಾಯಕರುಗಳೇ ಹೇಳ್ತಾ ಇದ್ರು, ಆರಾಮಾಗಿರು ಮರಿ ನೀನು, ಬಿಜೆಪಿನೇ ಸರ್ಕಾರಕ್ಕೆ ಬರುತ್ತೆ ಸೆಂಟ್ರಲಲ್ಲಿ, ಹಿಂಗೇನೋ ಒಂದು ನ್ಯಾಷನಲ್ ಮೈನಾರಿಟಿ ಕಮಿಷನ್ ಚೇರ್ಮನ್ನೋ ಬೇರೆ ಇನ್ನೇನೇನಾದ್ರೂ ನಾವು ಅಕೊಮಡೇಟ್ ಮಾಡ್ತೀವಿ ಅಂತ ನನಗೆ ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ರು. ನಾನು ಅವಕಾಶವಾದಿ ಆಗಿರ್ತಿದ್ರೆ ಅಲ್ಲಿರ್ತಾ ಇದ್ದೆ, ಅವಕಾಶವಾದಿ ಆಗಿರ್ತಿದ್ರೆ ಮುಂಚೆನೆ ಕಾಂಗ್ರೆಸ್ಗೆ ಸೇರ್ಕೊಳ್ತಿದ್ದೆ. ಸೊ ಕಾಂಗ್ರೆಸ್ ಬಿಟ್ರೆ ಬೇರೆ ದಾರಿ ಇಲ್ಲ, ಅದಕ್ಕೋಸ್ಕರ ಬರ್ತಿದ್ದಾರೆ. ಕಾಂಗ್ರೆಸ್ ಮೇಲೆ ಏನು ಪ್ರೀತಿ ಇಲ್ಲ, ಬರ್ತಿರೋ ಕಾಂಗ್ರೆಸ್ ಮೇಲೆ ಏನು ಪ್ರೀತಿಯಿಂದ ಅಲ್ಲ, ಬೇರೆ ದಾರಿ ಇಲ್ಲ. ನಾನು ಬರ್ತಾ ಇರೋದು ಹೌದು, ಅಫ್ಕೋರ್ಸ್ ನಾನು ಬರ್ತಾ ಇರುವಂಥದ್ದು ನನ್ನ ಐಡಿಯಾಲಜಿಕಲ್ ಮೇಲಿನ ಪ್ರೀತಿಯಿಂದ. ನನಗೆ ಇವತ್ತು ದೇಶದಲ್ಲಿ ಕೋಮುವಾದ ಅನ್ನುವಂಥದ್ದು ಉತ್ತುಂಗಕ್ಕೇರಿರುವಂಥ ಸಂದರ್ಭದಲ್ಲಿ ಯುವಕರು ಹಿಂದೂ ಮುಸ್ಲಿಂ ಅನ್ನುವಂಥ ಜಗಳ ಕಿತ್ತಾಟಗಳಲ್ಲಿ ಪ್ರಾಣವನ್ನ ಕಳ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಭಾರತದ ಸೌಹಾರ್ದತೆಯ ಫ್ಯಾಬ್ರಿಕ್, ಸೆಕ್ಯುಲರಿಸಮ್ನ ಫ್ಯಾಬ್ರಿಕ್ಗೆ ಡ್ಯಾಮೇಜ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇದು ನನ್ನ ಕರ್ತವ್ಯ. ಸೆಕ್ಯುಲರಿಸಮ್ಗೋಸ್ಕರ ಹೋರಾಟ ಮಾಡ್ತಾ ಇರುವಂತಹ, ಕೋಮುವಾದದ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಶಕ್ತಿ ನಮ್ಮ ಭಾರತ ಒಕ್ಕೂಟದಲ್ಲಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಆ ಒಕ್ಕೂಟದೊಟ್ಟಿಗೆ, ಆ ಶಕ್ತಿಯೊಟ್ಟಿಗೆ ನನ್ನ ಒಂದು ಸಣ್ಣ ಬಲವನ್ನ ಸೇರಿಸಬೇಕಾಗಿರೋದು ನನ್ನ ಈ ಹೊತ್ತಿನ ಕರ್ತವ್ಯ. ಹಾಗಾಗಿ ನಾನು ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದೀನಿ. ಇನ್ನೊಬ್ರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬರ್ಕೊಂಡಿದ್ದಾರೆ, ನಜ್ಮಾ ಬರ್ತಾನೆ MLC-ಗೋಸ್ಕರ ಲಾಬಿ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಕೇಳಿದೀನಂತ ಕಾಂಗ್ರೆಸ್ ಕಾರ್ಯಕರ್ತನೇ ಆನ್ಸರ್ ಕೂಡ ಮಾಡಿದ್ದಾರೆ, ಏನಂದ್ರೆ ನೋಡ್ತಾ ಇರಿ ನಿಮ್ ಕಣ್ಣೆದ್ರೆ ಅವ್ರನ್ನ MLC ಆಗ್ತಾರೆ. ಆತರ ಆಕಾಂಕ್ಷೆ ಏನಾದ್ರು ಇದೆಯಾ? ನಾನು ಖಂಡಿತವಾಗ್ಲೂ ಆ ಥರದ್ದು ಏನನ್ನೂ ನಾನು ಪ್ರಯತ್ನ ಮಾಡಿಲ್ಲ. ನಾನು ಮುಕ್ತವಾಗಿ ನಾನು ಬರ್ದಿರೋದು 2 ಸೆಂಟೆನ್ಸ್ ದರ್ಶನ್. ನಾನು ಯಾವುದೇ ಕಾರಣಕ್ಕೂ ಕೋಮುವಾದಿಗಳೊಂದಿಗೆ ನಿಲ್ಲಲಾರೆ, ರಾಜಿ ಮಾಡಿಕೊಳ್ಳಲಾರೆ. ಹಾಗಾಗಿ ನಾನು ನನ್ನ ಸಿದ್ಧಾಂತವನ್ನ ನಂಬಿ ನನ್ನ ಸಿದ್ಧಾಂತವನ್ನ ಪರಿಪಾಲನೆ ಮಾಡುವಂಥ ಪಕ್ಷದೊಟ್ಟಿಗೆ ಸೇರ್ಕೊಂಡಿದ್ದೇನೆ, ಕಾಂಗ್ರೆಸ್ ಸೇರಿದ್ದೇನೆ, ಹರಸಿ ಅಂತ ಕೇಳಿದ್ದೀನಿ. ನಮ್ಮಲ್ಲಿರುವಂತಹ ಜನರು, ಜಗದೀಶ್ ಕೊಪ್ಪ ಅನ್ನುವಂಥ ಒಬ್ರು ಪ್ರಗತಿಪರ ಲೇಖಕರು MLC ಮಾಡಬೇಕು ಅನ್ನೋದನ್ನ ರೈಸ್ ಮಾಡಿದ್ದಾರೆ. ಅದ್ರ ಹಿಂದೆ ಒಂದು ಕಾರಣ ಕೂಡ ಅವರು ನನ್ನ ತಂಡಕ್ಕೆ ಹೇಳಿದ್ರು. ಮತ್ತೆ ಸಾಕಷ್ಟು ಜನಕ್ಕೆ ಆ ಥರದ್ದು ಯಾಕಿದೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಭಾರತದ ನಂತರ 75 ವರ್ಷ ಆಗಿದೆ. ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯವನ್ನ, ನಿಮಗೆ ಗೊತ್ತಿದೆ, ಜಸ್ಟಿಸ್ ಚಾರ್ ವರದಿಯ ಪ್ರಕಾರ ದಲಿತರಿಗಿಂತ ಮುಸಲ್ಮಾನರು ಹಿಂದೆ ಉಳಿದಿದ್ದಾರೆ. ಸೊ ಈ ತರ ಹಿಂದೆ ಉಳಿದಿರುವಂತಹ ಒಂದು ಸಮುದಾಯದ, ಅದರಲ್ಲೂ ಮುಸ್ಲಿಂ ಹೆಣ್ಮಕ್ಳು ಅಂದ್ರೆ ಎಲ್ಲರೂ ಏನ್ ಹೇಳ್ತಾರೆ, ಬುರ್ಕಾ ಹಾಕೊಂಡು ಮನೆ ಒಳಗಡೆ 4 ಗೋಡೆ ಒಳಗಡೆ ಇರ್ತಾರೆ, 4 ಮಕ್ಳು ಎತ್ಕೊಂಡಿರ್ತಾರೆ, ಇಷ್ಟೇ ಅನ್ನುವಂಥ ಸಂದರ್ಭದಲ್ಲಿ ಒಂದು ಹೋರಾಟದ ಮನೋಭಾವನೆ ಇಟ್ಕೊಂಡಿರುವಂತಹ ಹೆಣ್ಮಗ್ಳಾಗಿ, ಒಂದು ಹೋರಾಟದ ಹಿನ್ನೆಲೆಯಿಂದ, ಯಾವುದೇ ನನ್ನ ಪೇರೆಂಟ್ಸ್ ಪೊಲಿಟಿಷಿಯನ್ಸ್ ಅಲ್ಲ, ನನ್ನ ತಂದೆ ಪೊಲಿಟಿಷಿಯನ್ ಅಲ್ಲ, ನನ್ನ ತಾಯಿ ಪೊಲಿಟಿಷಿಯನ್ ಅಲ್ಲ, MLA ಅಲ್ಲ, MP ಅಲ್ಲ, ಅದ್ಯಾವುದು ಅಲ್ಲದೆ ಇರುವಂಥ ಒಂದು ಸಾಮಾನ್ಯ ಹಿನ್ನೆಲೆಯ ಹೆಣ್ಮಗಳು ಹೋರಾಟದ ಮೂಲಕವೇ ಮುನ್ನೆಲೆಯ ರಾಜಕೀಯಕ್ಕೆ ಬಂದಿದೆಯಲ್ಲ, ಅದು ಪ್ರಾಯಶಃ ಕೆಲವೊಂದಷ್ಟು ಹಿರಿಯ ಚಿಂತಕರಿಗೆ ಈ ಹುಡುಗಿ ಅಲ್ಲಿ ಇರಬೇಕು ಅಂತ ಅನ್ಸಿರ್ಬಹುದು, ಹಾಗಾಗಿ ಹೇಳಿದಾರಷ್ಟೇ. ಇದೇ ಕಾಂಗ್ರೆಸ್ ಕಾರ್ಯಕರ್ತರು ಒಂದ್ 2-3 ವಿಡಿಯೋಗಳನ್ನ ಈಗ ವೈರಲ್ ಮಾಡ್ತಿದ್ದಾರೆ. ಅಂದ್ರೆ ಯಾರಾದ್ರೂ ನಿಮ್ ಬಗ್ಗೆ ಬರೆದ್ರೆ ಅಲ್ವಾಗ ಆ ವಿಡಿಯೋನ ಕಮೆಂಟ್ ಅಲ್ಲಿ ಹಾಕ್ತಾರೆ. ಆ ವಿಡಿಯೋ ಏನಂದ್ರೆ, ನೀವು ಸಿದ್ದರಾಮಯ್ಯನವ್ರನ್ನ ಮತ್ತೆ DK ಶಿವಕುಮಾರ್ ಅವ್ರನ್ನ, ಕಾಂಗ್ರೆಸ್ ಅನ್ನ ತುಂಬಾ ಕಟು ಶಬ್ದಗಳಲ್ಲಿ ಟೀಕಿಸಿದಿರಿ. ಅಫ್ಕೋರ್ಸ್ ನಾನು ಯಾವ ಪಕ್ಷದಲ್ಲಿದ್ದೆ ಆ ಪಕ್ಷದಲ್ಲಿ ಇರುವಾಗ ನನ್ನ ಪಕ್ಷನಿಷ್ಠೆ ಎಷ್ಟಿತ್ತು ಅನ್ನೋದನ್ನ ಅದು ತೋರಿಸುತ್ತೆ. ಈ ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಅಷ್ಟೇ ಪಕ್ಷನಿಷ್ಠೆಯಿಂದ, ಅಷ್ಟೇ ಸೈದ್ಧಾಂತಿಕ ನಿಷ್ಠೆಯಿಂದ ನಾನು ಕೆಲಸ ಮಾಡ್ತೀನಿ. ನನ್ನನ್ನ ಕಾಂಗ್ರೆಸ್ ಟೀಕೆ ಮಾಡಿರೋದು ಇವ್ರು ತೋರಿಸಬಹುದು, ಆಯ್ತಾ? ನಾನು ಯಾವುದೇ ಕಾರಣಕ್ಕೂ ಕೋಮುವಾದಿಗಳೊಂದಿಗೆ ರಾಜಿ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಆ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ. ಬರೀ ನಾನು ಕಾಂಗ್ರೆಸ್ ಅನ್ನು ಪ್ರಶ್ನೆ ಮಾಡಿಲ್ಲ, ನನಗೆ JDS ಅಲ್ಲಿ ಇದ್ದಾಗ ಅಫ್ಕೋರ್ಸ್ ಕಾಂಗ್ರೆಸ್ ಅನ್ನು ಪ್ರಶ್ನೆ ಮಾಡ್ಬೇಕಾಗುತ್ತೆ, ಬಿಜೆಪಿ ಅನ್ನು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಕಾಂಗ್ರೆಸ್ ಅನ್ನ, ಬಿಜೆಪಿಯನ್ನ, ಕಾಂಗ್ರೆಸ್ ಲೀಡರ್ಗಳನ್ನ, ಬಿಜೆಪಿ ಲೀಡರ್ಗಳನ್ನ ಅಷ್ಟೇ ಕಠೋರ ಶಬ್ದಗಳಿಂದ ನಾನು ಪ್ರಶ್ನೆ ಮಾಡಿದ್ದೀನಿ. ಇವತ್ತು ನೀವು ಹಂಗ್ ನೋಡೋದಾದ್ರೆ ದರ್ಶನ್, ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲಿಂದ ಬಂದವರು? JDS ಇಂದ ಬಂದವರು. ನಮ್ಮ ಚಲುವರಾಯಸ್ವಾಮಿ ಅವರು ಮಿನಿಸ್ಟ್ರು, ಅವರೆಲ್ಲಿಂದ ಬಂದವರು? ನಮ್ಮ ಜಮೀರ್ ಅಣ್ಣ ಎಲ್ಲಿಂದ ಬಂದವರು? ಎಲ್ಲರೂ ಒಂದೊಂದು ಪಕ್ಷಗಳಿದ್ದಾಗ, ರಾಜಕೀಯ ಅಂತ ಅಂದಾಗ ಅವೆಲ್ಲವೂ ಇದ್ದಿದ್ದೆ. ನಮ್ಮ KPCC ಅಧ್ಯಕ್ಷರಾಗಿರುವಂಥವ್ರು DK ಶಿವಕುಮಾರ್ ಅವರೇ ನೇರವಾಗಿ ಹೇಳಿದ್ದಾರೆ, ಮೊನ್ನೆ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು, ಯಾರು ಎಷ್ಟೇ ವಿರೋಧ ಮಾಡಿರಲಿ ನಮ್ಮ ಸಿದ್ಧಾಂತನ ಒಪ್ಪಿ ಬರ್ತಾರೆ ಅಂತ ಅಂದ್ರೆ ಮೋಸ್ಟ್ ವೆಲ್ಕಮ್ ಅಂತ. ರಾಜಕೀಯದಲ್ಲಿ ಸಿದ್ಧಾಂತಗಳು ಪರ್ಮನೆಂಟ್ ಅಲ್ಲ. ಜಗದೀಶ್ ಶೆಟ್ಟರು ಮೊನ್ನೆ ತಾನೇ ಕಾಂಗ್ರೆಸ್ಸಿಗೆ ಬಂದ್ರು. ಕಾಂಗ್ರೆಸ್ಸಿಗೆ ಬರುವಾಗ ಅವರ ಸಿದ್ಧಾಂತ ಇದ್ದಕ್ಕಿದ್ದಂತೆ ಬದಲಾಯಿತು. ಮತ್ತೆ ಕಾಂಗ್ರೆಸ್ನ ವಾಪಸ್ ಹೋದ್ರು, ಮತ್ತೆ ಅವ್ರ ಸಿದ್ಧಾಂತ ಬದಲಾಯಿತು. ಅದು ಪಕ್ಕ ರಾಜಕಾರಣಿಗಳ ಬಗ್ಗೆ ಮಾತಾಡುವಾಗ, ಈಗ ನೀವು DK ಶಿವಕುಮಾರ್ ಅವ್ರು ಹೇಳಿದ್ರ ಬಗ್ಗೆ ಹೇಳಿದ್ರಿ, ಅವರು ರಾಜಕಾರಣಿಗಳ ಬಗ್ಗೆ ಮಾತಾಡಿದ್ರು, ಅವರು ರಾಜಕಾರಣಿ ಹೇಳಿದ್ರು. ಆದ್ರೆ ನಜ್ಮಾರನ್ನ ಒಬ್ಬ ರಾಜಕಾರಣಿ ಅಂತ ನೋಡೋದಕ್ಕಿಂತ ಜನ ಒಬ್ಬ ಜಾತ್ಯತೀತ ಸಿದ್ಧಾಂತ ಉಳ್ಳವರು,
ಜೊತೆಗೆ ನಜ್ಮಾ ಒಬ್ಬ ಚಿಂತಕಿ, ಈ ರೀತಿಯ ದೃಷ್ಟಿಯಿಂದ ನೋಡಿದಂಥವ್ರು ಬಹಳ ಜನ ಇದ್ದಾರೆ. ಅವರು ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ನಾನು ಯಾವ ಪ್ರಶ್ನೆಗಳನ್ನ ಕೇಳಿದ್ದೀನಿ? ನಾನು CM ಅವರ ಅಥವಾ DCM ಅವರ ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳಿದ್ದೀನ? ಖಂಡಿತವಾಗ್ಲೂ ಇಲ್ಲ. ನನ್ನ ಸಮುದಾಯಕ್ಕೆ, ನನ್ನ ಮುಸ್ಲಿಂ ಸಮುದಾಯಕ್ಕೆ ಹರ್ಟ್ ಆದಾಗ ಅಥವಾ ಪ್ರಾದೇಶಿಕತೆ ನೆಲೆಗಟ್ಟಿಗೆ ಏನೋ ಧಕ್ಕೆ ಆಗ್ತದೆ ಅವರಿಂದ ಅಂತ ಅಂದಾಗ ನಾನು ನೇರವಾಗಿ ಕೇಳಿದ್ದೀನಿ ಅಷ್ಟೇ. ನಾನು ಯಾವತ್ತು ನನ್ನ ಸಿದ್ಧಾಂತದೊಟ್ಟಿಗೆ ರಾಜಿ ಮಾಡ್ಕೊಂಡಿಲ್ವಲ್ಲ. ನೀವು ಯಾವುದ್ರ ವಿರುದ್ಧ ಹೋರಾಟವನ್ನು ಮಾಡ್ತೀರಲ್ಲ, ಅದರಲ್ಲಿ ಕಾಂಗ್ರೆಸ್ ಪಾತ್ರವೂ ಇತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ CAA ಬಗ್ಗೆ ಹೋರಾಟ ಮಾಡಿದ್ರೆ ನೀವು, ಆ CAA ಅನ್ನ ಜಾರಿಗೆ ತರುವಲ್ಲಿ ಅದರ ಮೂಲ ತಳಹದಿಯನ್ನ ಹಾಕಿದ್ದು ಕಾಂಗ್ರೆಸ್. ಇದನ್ನ ನೀವೇ ಕೂಡ ಮೊದಲು ಹೇಳಿದಿರಿ. ಈಗ ಮತ್ತೆ ಅದೇ ಕಾಂಗ್ರೆಸ್ ಜೊತೆ ನೀವು ಸೇರ್ಕೊಂಡಾಗ, ಅಂದ್ರೆ ಕಾಂಗ್ರೆಸ್ ಒಳಗೆ ಹೋಗಿ ಸೇರ್ಕೊಂಡಾಗ ನೀವು ಅದನ್ನ ಸಮರ್ಥನೆ ಮಾಡ್ಬೇಕಾಗತ್ತಿಲ್ಲ. ಇಲ್ಲ, CAA NRC ಬಗ್ಗೆ ಇವಾಗ ಕಾಂಗ್ರೆಸ್ಗೆ ನಿಚ್ಚಳವಾದಂತಹ ನಿಲುವಿದೆ. ಮೊನ್ನೆ ಕೂಡ CAA ಅನ್ನ ಜಾರಿ ಮಾಡಿದಾಗ ಇಡೀ ಕಾಂಗ್ರೆಸ್ ಅದನ್ನ ವಿರೋಧ ಮಾಡಿದೆ. ಕಾಂಗ್ರೆಸ್ನ ಸೈದ್ಧಾಂತಿಕತೆ ಬಿಜೆಪಿಯನ್ನ ವಿರೋಧಿಸೋದಷ್ಟೇ. ನಿಮ್ಮದು ಬಿಜೆಪಿಯನ್ನ ವಿರೋಧಿಸುವ ಸೈದ್ಧಾಂತಿಕತೆ ಅಲ್ಲ. ನಿಮ್ಮದು ಇವತ್ತಿಗೆ ನಿಜವಾದ ಸಿದ್ಧಾಂತ ಅಂತ ನಂಬಿರುವ ಜನ ಇದನ್ನ ಕೇಳ್ತಿದೆ. ಇವತ್ತಿಗೆ ನಾವು ಹಿಂದಿನ ರಾಜಕಾರಣಕ್ಕಿಂತ ಇವತ್ತಿನ ರಾಜಕಾರಣ, ನಾನು ಹಿಂದಿನ ಕಾಂಗ್ರೆಸ್ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಇವತ್ತಿನ ಕಾಂಗ್ರೆಸ್ ಏನಿದೆ, ದ ಯಂಗ್ ಕಾಂಗ್ರೆಸ್ ಏನಿದೆ, ಯಂಗ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ರೋಡ್ ಮೇಲೆ ಇಳ್ದಿರೋದೇ ಗೊತ್ತಾಗ್ತದೆ. ರೋಡ್ ಮೇಲೆ ಇಳಿದು ಒಬ್ಬ ಮಾಜಿ ಪ್ರಧಾನಿಯ ಮಗ, ಒಬ್ಬ ಈ ದೇಶದಲ್ಲಿರುವಂತಹ ಗರ್ಭ ಶ್ರೀಮಂತ ಕುಟುಂಬದ ಒಬ್ಬ ಮಗ ಜನಸಾಮಾನ್ಯರ ಹಾಗೆ ರೋಡಲ್ಲಿ ಇಳಿದು ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ರೆ ಅದು ಬರೀ ಬಿಜೆಪಿ ವಿರುದ್ಧದ ಹೋರಾಟ ಅಲ್ಲ, ಜಾತ್ಯತೀತ ನಿಲುವನ್ನ ಉಳಿಸಿಕೊಳ್ಳುವುದಕ್ಕಾಗಿ ನಡೀತಾ ಇರುವಂತ ಹೋರಾಟ. ಹಾಗಾಗಿ ವಿ ಮಸ್ಟ್ ಬಿ ವಿತ್ ದೆಮ್. ಬೇರೆ ಯಾವ ಫೋರ್ಸ್ ಇದೆ ಸ್ಟ್ರಾಂಗ್ ಆಗಿ? ನೀವು ಹೈಕಮಾಂಡ್ ಬಗ್ಗೆ ಮಾತಾಡ್ತಿದ್ದೀರಿ. ನಾವು ಸ್ವಲ್ಪ ಪ್ರಾದೇಶಿಕ ಮತ್ತೆ ರಾಜ್ಯಕ್ಕೆ ಬಂದ್ರೆ, DK ಶಿವಕುಮಾರ್ ಅವರು ಈಗ ರಾಜ್ಯದ ಕಾಂಗ್ರೆಸ್ಗೆ ಅಧ್ಯಕ್ಷರಾಗಿದ್ದಾರೆ. ಇದೇ DK ಶಿವಕುಮಾರ್ ಅವರು SM ಕೃಷ್ಣ ಅವರು CM ಆಗಿದ್ದಾಗ, ಇವರು ಸೂಪರ್ CM ಆಗಿದ್ರು. ಅದು ಇದು ನೀವು ಹೇಳಿದ್ದು ಒಂದ್ಸಲ, ಅವ್ರು ಸೂಪರ್ CM ಆಗಿದ್ರು. ಅಂತ ಟೈಮ್ನಲ್ಲಿ ಅವರು ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳು ನಿಮಗೆ ಇಷ್ಟ ಆಗಿರಲಿಲ್ಲ, ಅದನ್ನ ನೀವು ಕಟು ಶಬ್ದಗಳಲ್ಲಿ ಟೀಕಿಸಿದ್ರಿ. ಈಗ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಇವಾಗ್ಲೂ ಹೇಳ್ತೀನಿ, ಲೈಕ್ ನೀವು ಈ ತರದ್ ಮಾಡಿದ ತಪ್ಪಾಗಿದೆ, ಇನ್ ನೆಕ್ಸ್ಟ್ ಈ ತರದ್ ಮಾಡಬಹುದು ನೀವು, ಅಂದ್ರೆ ಇದಕ್ಕೆ ಯಾವ ತರಹದ ಪಾಲಿಸಿ ಮೇಕಿಂಗ್ ಅಲ್ಲಿ ಚೇಂಜಸ್ ಮಾಡಬಹುದು ಅನ್ನುವಂಥ ಅಫ್ಕೋರ್ಸ್ ನಾನು ಒಬ್ಬ ಪಕ್ಷದ ಕಾರ್ಯಕರ್ತೆಯಾಗಿ ಸಜೆಷನ್ಸ್ಗಳನ್ನ ಕೊಡಬಹುದು.